Okay. Hello, ಎಲ್ಲರಿಗೂ. Again, welcome back to my channel. This is Pradeep of Maths Teacher. Dear aspirants, HSTR ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಏನು ಕೋರ್ಸ್ ನಾನು ಸ್ಟಾರ್ಟ್ ಮಾಡಿದ್ದೆ. ಅದರಲ್ಲಿ ಮ್ಯಾಥಮೆಟಿಕ್ಸ್ ವಿಡಿಯೋಸ್ಗಳನ್ನ ನಾನು ಈಗಾಗಲೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕೆಲವಾರು ಟಾಪಿಕ್ಸ್ಗಳದ್ದು ವಿಡಿಯೋಸ್ಗಳನ್ನ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗಿರ್ಬೋದು, ಸರ್ಟ್ಸ್ ಆಗಿರ್ಬೋದು, ಕೋಆರ್ಡಿನೇಟ್ ಜಿಯೋಮೆಟ್ರಿ ಆಗಿರ್ಬೋದು, ಹೀಗೆ ತುಂಬಾ ಟಾಪಿಕ್ಸ್ಗಳದ್ದು ವಿಡಿಯೋಸ್ಗಳನ್ನ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ನೀವಿನ್ನೂ ನೋಡಿಲ್ಲ ಅಂತಂದ್ರೆ ಹೋಗಿ ನನ್ನ ಚಾನಲ್ನಲ್ಲಿ ನೀವು ನೋಡಬಹುದು ಅನ್ನುವಂಥದ್ದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ HSTR ಎಕ್ಸಾಮಿನೇಷನ್ ಪ್ರಿಪರೇಷನ್ ನಲ್ಲಿ ನಾವು ಮಾಡ್ತಾ ಇರುವ ವಿಡಿಯೋ ಕೋರ್ಸಸ್ ಅಲ್ಲಿ ಇವತ್ತಿನ ಟಾಪಿಕ್ ಬಂದು ಮ್ಯಾಟ್ರಿಸಸ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಮ್ಯಾಟ್ರಿಸಸ್ ಟಾಪಿಕ್ ನ ತಗೊಂಡು ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಅದನ್ನ ನೀಟಾಗಿ ನೀವು ಕಲ್ತ್ಕೊಳ್ಳಿ ಅನ್ನುವಂಥದ್ದು. ಸೊ ಮೊದಲನೇದಾಗಿ ವಾಟ್ ಇಸ್ ಮ್ಯಾಟ್ರಿಸಸ್? ಮ್ಯಾಟ್ರಿಕ್ಸ್ ಅಂದ್ರೆ ಏನು? ಸೊ ಮ್ಯಾಟ್ರಿಕ್ಸ್ ಅಂದ್ರೆ ನಾರ್ಮಲ್ ಆಗಿ ನೀವು ಕಲ್ತಿರೋಂಥದ್ರಲ್ಲಿ ನಿಮ್ಮ PU ಅಲ್ಲಿ ಇದ್ದಾಗ ಎಲ್ಲ ಕಲ್ತಿದ್ದಾಗ ನಾರ್ಮಲ್ ಆಗಿ ನಾವು ನೋಡುವಂಥದ್ದು ಈ ರೀತಿಯಾಗಿ ಒಂದು ಬ್ರಾಕೆಟ್ ನ ಒಳಗೆ ಕೆಲವಾರು ನಂಬರ್ಸ್ ಗಳನ್ನ ಕೊಡ್ತಾ ಇದ್ರು, ಹೌದಲ್ಲ? ಸೊ 4 3 2 6 5 3 ಹೀಗೆ ಬ್ರಾಕೆಟ್ ನ ಒಳಗೆ ಈ ರೀತಿ ರೋಸ್ ಅಲ್ಲಿ ಮತ್ತೆ ಕಾಲಮ್ಸ್ ಗಳಲ್ಲಿ ಬರೀತಾ ಇದನ್ನ ನೀವು ನೆನ್ಸ್ಕೊಂಡ್ರೆ ಅದನ್ನೇ ನಾವು ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇದನ್ನ ನಾನು ನಾರ್ಮಲ್ ವೇಲಿ ಹೇಳಿದ್ದು, ಇಟ್ಸ್ ನಾಟ್ ಅ ಡೆಫಿನಿಷನ್. ಸೊ ನಾರ್ಮಲ್ ವೇಲಿ ನೀವು ಕಲ್ತಿರೋದನ್ನ ರೀಕಾಲ್ ಮಾಡ್ಕೊಳ್ತೀನಿ ಅಂತಂದ್ರೆ ಈ ರೀತಿಯಾಗಿ ನೀವು ಕಲ್ತಿದ್ದು ಅಂತ ನಾವು ಹೇಳ್ಬೋದು, ಹೌದಲ್ಲ? ಸೊ ಹಾಗಾದ್ರೆ ನಾವು ಮ್ಯಾಟ್ರಿಕ್ಸ್ ಅಂತ ಎಕ್ಸಾಕ್ಟ್ ಆಗಿ ನಾವು ಬರಿಬೇಕು ಅಂತಂದ್ರೆ ಒಂದು ಬ್ರಾಕೆಟ್ ನ ಒಳಗೆ ಆಲ್ಫಾಬೆಟ್ ನ ಯೂಸ್ ಮಾಡಿಕೊಂಡು A ಈಕ್ವಲ್ಸ್ ಅಥವಾ B ಈಕ್ವಲ್ಸ್ ಅಂತ ಬರೆದು ಈ ತರ ಬ್ರಾಕೆಟ್ ನ ಒಳಗೆ ರೋಸ್ ಅಲ್ಲಿ ಅಥವಾ ಕಾಲಮ್ಸ್ ಅಲ್ಲಿ ಬರೆಯುವಂತಹ ಒಂದು ಮೆಥಡ್ ಈ ಮ್ಯಾಟ್ರಿಕ್ಸ್ ನ ಒಳಗೆ ಬರುವಂತದ್ದು. ಸೊ ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡಿದ್ರೆ A ಈಕ್ವಲ್ಸ್ ನೋಡಿ A11 ಇದೆಲ್ಲ ಎಲಿಮೆಂಟ್ಸ್ ಗಳು, ಇದ್ರೊಳಗೆ ಬರುವಂತಹ ಕೆಲವೊಂದು ಎಲಿಮೆಂಟ್ಸ್ ಗಳು. ಅಂದ್ರೆ ನಾವು ನಾರ್ಮಲ್ ಆಗಿ ನಂಬರ್ಸ್ ಗಳು ಅಂತ ನಾವು ಹೇಳ್ತೀವಿ. ಸೊ A11 A12 A1n A21 A22 ಈ ರೀತಿಯಾಗಿ ಕೆಲವೊಂದು ಎಲಿಮೆಂಟ್ಸ್ ಗಳು ತುಂಬಿರುವಂತದ್ದು ರೋಸ್ ಅಲ್ಲಿ ಕಾಲಮ್ಸ್ ಅಲ್ಲಿ ಫಿಟ್ ಆಗಿ ಬ್ರಾಕೆಟ್ ಒಳಗೆ ಕೂತಿರುವಂತದ್ನ ನಾರ್ಮಲ್ ಆಗಿ ಮ್ಯಾಟ್ರಿಕ್ಸ್ ಅಂತ ನಾವು ಹೇಳ್ಬೋದು ಅನ್ನುವಂಥದ್ದು. ಹಾಗಾದ್ರೆ ಡೆಫಿನಿಷನ್ ಏನು ಹಾಗಾದ್ರೆ? ಸೊ ನಂಬರ್ಸ್ AIJ ಆರ್ ಕಾಲ್ಡ್ ಆಸ್ ಎಲಿಮೆಂಟ್ಸ್. ಅದೇ ನಾವೀಗ ನೋಡಿದ್ವಲ್ಲ. ಸೊ ನಂಬರ್ಸ್ ಗಳನ್ನ ನಾವ್ ಏನ್ ನೋಡ್ತೋ, ಈಗ ಬ್ರಾಕೆಟ್ ಒಳಗೆ ಒಂದು ನಂಬರ್ಸ್ ಗಳನ್ನ ಕೊಡ್ತೀವಿ ಅಂತ ಅನ್ಕೊಳ್ಳಿ, 2 3 4 5. Now these are all called as elements. So therefore that is called as elements. ಏನ್ ನಾವು ನೋಡ್ತೀವಿ ಫಸ್ಟ್ ಸಬ್ಸ್ಕ್ರಿಪ್ಟ್ ಏನಿದೆ ಇದನ್ನ ನಾವು ರೋ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಇಲ್ಲಿ ನಮ್ಗೆ ಎಷ್ಟು ರೋಸ್ ಇದೆ ಅಂತ ನಾವು ಗಮನಿಸಬಹುದು. ವಿ ಹ್ಯಾವ್ ಅ 2 rows ಹಿಯರ್, ಕರೆಕ್ಟಾ? ಹಾಗೆ ಸೆಕೆಂಡ್ ಸಬ್ಸ್ಕ್ರಿಪ್ಟ್ ಇಂಡಿಕೇಟ್ಸ್ ದ ಕಾಲಮ್. ಹಾಗಾದ್ರೆ ಇಲ್ಲಿ ನೋಡಿ ಈ ರೀತಿ ಬರುವಂತದ್ದು ಇದನ್ನ ನಾವು ಏನಂತ ಕರಿತೀವಿ? ಕಾಲಮ್. ಹಾಗಾದ್ರೆ ಇಲ್ಲಿ ನಮಗೆ ನಾವು ನೋಡೋದಾದ್ರೆ 2 rows ಇದೆ ಮತ್ತೆ ಇಲ್ಲಿ 2 ಕಾಲಮ್ಸ್ ಇದೆ ಎನ್ನುವಂಥದ್ದು, ಹೌದಾ? ಸೊ ದೇರ್ಫೋರ್ 2 rows and 2 ಕಾಲಮ್ ಇದೆ. ಹಾಗಾದ್ರೆ ನಾವು ಈ ಒಂದು ಮ್ಯಾಟ್ರಿಕ್ಸ್ ಹೇಗೆ ನಮ್ಗೆ ಇರಬೇಕು, ಒಳಗೆ ಎಲಿಮೆಂಟ್ಸ್ ಇರಬೇಕು, ಬ್ರಾಕೆಟ್ ಒಳಗೆ ಇರಬೇಕು, ಜೊತೆಗೆ ನಮಗೆ ರೋ ಅಲ್ಲಿ ಮತ್ತು ಕಾಲಮ್ಸ್ ಅಲ್ಲಿ ಮೆನ್ಷನ್ ಆಗಿದ್ರೆ ಸೊ ವಿಲ್ ಕಾಲ್ ದಟ್ ಆಸ್ ಮ್ಯಾಟ್ರಿಕ್ಸ್. ಹಾಗಾಗಿ ಇಲ್ಲಿ ಎಷ್ಟು ರೋಸ್ ಇದೆ? 2 ರೋ 2 ಕಾಲಮ್ ಇರೋದ್ರಿಂದ ನಾವು ರೋಸ್ ಮತ್ತು ಮ್ಯಾಟ್ರಿಕ್ಸ್ ಅಥವಾ ಮ್ಯಾಟ್ರಿಕ್ಸ್ ಅನ್ನ ರೋಸ್ ನ ಕಾಲಮ್ಸ್ ಅಲ್ಲಿ ಒಳಗೆ ತುಂಬಿಸಿದ ಮೇಲೆ ನಾವು ಅದನ್ನ M ಇಂಟು N ಅನ್ನೋ ಮ್ಯಾಟ್ರಿಕ್ಸ್, ಅಂದ್ರೆ ಇಲ್ಲಿ ಎಷ್ಟು ರೋಸ್ ಎಷ್ಟು ಕಾಲಮ್ ಇದೆ? 2 ರೋ 2 ಕಾಲಮ್ ಇರೋದ್ರಿಂದ ಇದನ್ನ 2 ಇಂಟು 2 ಅಥವಾ 2 ಕ್ರಾಸ್ 2 ಅನ್ನೋ ಮ್ಯಾಟ್ರಿಕ್ಸ್ ಅಂತ ಹೆಸರಿತ್ತು ಹೇಳ್ತೀವಿ ಅನ್ನುವಂಥದ್ದು. ಈ ಪಾಯಿಂಟ್ ಅಲ್ಲಿ ಇಟ್ಕೊಳ್ಳಿ. ಸೊ ದ ಮ್ಯಾಟ್ರಿಕ್ಸ್ ಕನ್ಸಿಸ್ಟ್ ಆಫ್ Mn ಎಲಿಮೆಂಟ್ಸ್. ನಿಮ್ಗೆ ಗೊತ್ತಾಗಿದೆ ಎಲಿಮೆಂಟ್ಸ್ ಒಳಗಡೆ ಇರುತ್ತೆ. ಅದರಲ್ಲಿ M ಇಂಟು N ಮ್ಯಾಟ್ರಿಕ್ಸ್ ಅಂತಂದ್ರೆ ಈ Mn ಅಂತಂದ್ರೆ ಏನು ಅಂತಂದ್ರೆ ಇದರಲ್ಲಿ M ಅನ್ನುವಂಥದ್ದು ರೋಸ್ ಅಂಡ್ N ಅನ್ನುವಂಥದ್ದು ಕಾಲಮ್ಸ್. ಓಕೆ, ಸೊ ದೇರ್ಫೋರ್ ಈ ಎಕ್ಸಾಂಪಲ್ ನಾನು ತಗೊಂಡಿರೋ ಎಕ್ಸಾಂಪಲ್ ನಲ್ಲಿ ನೋಡಿದ್ರೆ ನಿಮಗೆ 2 ರೋಸ್ 2 ಕಾಲಮ್ಸ್ ಇರೋದ್ರಿಂದ ಇದು M ಇಂಟು N ಅಂತ ಬರೀತೀನಿ ಅಂದ್ರೆ 2 ಕ್ರಾಸ್ 2 ನಾವು ಓದ್ಬೇಕಾದ್ರೆ ಹೀಗೆ ಓದ್ಬೇಕು. 2 ಕ್ರಾಸ್ 2 ಮ್ಯಾಟ್ರಿಕ್ಸ್ ಅಂತ ನಾವು ಈ ಒಂದು ಎಕ್ಸಾಂಪಲ್ ನಾವು ತಗೊಂಡಿರೋದನ್ನ ಹೇಳ್ತೀವಿ. ಅದು ಬೇರೆ ಯಾವುದೇ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ನಾವು ಈಗ ಬರೀತೀವಿ ಅಂತ ಅನ್ಕೊಳ್ಳಿ, ಎಕ್ಸಾಂಪಲ್ 2 3 4 6 7 8. ನಾವು ಈಗ ಅಬ್ಸರ್ವ್ ಮಾಡಿದ್ರೆ ಇದು ಬ್ರಾಕೆಟ್ ನ ಒಳಗಿದೆ, ರೋಸ್ ಮತ್ತೆ ಕಾಲಮ್ ನ ಒಳಗೆ ನಮ್ಗೆ ಸೇರ್ಕೊಂಡು ಇರುವಂತಹ ಒಂದು ಎಲಿಮೆಂಟ್ ಆಗಿದೆ. ಜೊತೆಗೆ ಇದರಲ್ಲಿ ನಮಗೆ ಎಷ್ಟು ರೋಸ್ ಇದೆ ಅಂತ ನೋಡೋದಾದ್ರೆ ನೋಡಿ 1 ರೋ
ಎರಡನೇ ರೋ. ಸೊ 2 ರೋ ಇದೆ ಮತ್ತು ನಮಗೆ 3 ಕಾಲಮ್ ಇದೆ. ಹಾಗಾದ್ರೆ ಈ ಒಂದು ಮ್ಯಾಟ್ರಿಕ್ಸ್ ನಮಗೆ 2 x 3 ಅಂದ್ರೆ 2 x 3 ಮ್ಯಾಟ್ರಿಕ್ಸ್ ಅನ್ನೋದನ್ನ ನಾವು ಓದ್ತೀವಿ. 2 x 3 ಮ್ಯಾಟ್ರಿಕ್ಸ್ ಅಂತ ನಾವು ಅದನ್ನ ಹೇಳ್ತೀವಿ. ಇಷ್ಟು ನಿಮ್ಮ ಬೇಸಿಕ್ ಥಿಂಗ್ಸ್. ಮ್ಯಾಟ್ರಿಕ್ಸ್ ಅಂದ್ರೆ ಏನು, ಮತ್ತೆ ಮ್ಯಾಟ್ರಿಕ್ಸ್ ನಾವು m × n ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ ಅಂತಂದ್ರೆ ಅದರಲ್ಲಿ ಆ ಮ್ಯಾಟ್ರಿಕ್ಸ್ ಅಲ್ಲಿ ನಮ್ಗೆ ಏನಿದೆ, ರೋಸ್ ಮತ್ತೆ ಕಾಲಮ್ಸ್ ನಾವು ಏನ್ ಬರಿತೀವಿ, 2 x 2 2 x 3 ಅನ್ನೋದನ್ನ ನಾವು ಹೇಗೆ ಬರಿತೀವಿ ಅನ್ನುವಂತಹ ಬೇಸಿಕ್ ನಾಲೆಜ್ ಅನ್ನುವಂಥದ್ದು. ಇನ್ನ ನೆಕ್ಸ್ಟ್ ನೋಡೋದಾದ್ರೆ ಕೆಲವಾರು ಪಾಯಿಂಟ್ಸ್ ಗಳನ್ನ ನೀವು ತಿಳ್ಕೊಳ್ಳೇಬೇಕಾಗಿರುವಂತದ್ದು ಯಾವುದು ಅಂತಂದ್ರೆ ದೇರ್ ಆರ್ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್. ಸೊ ಕೆಲವಾರು ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಇದೆ. ಆ ಮ್ಯಾಟ್ರಿಕ್ಸ್ ಗಳ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಮೊದಲನೇದು ರೋ ಮ್ಯಾಟ್ರಿಕ್ಸ್. ಸೊ ದ ನೇಮ್ ಇಟ್ಸ್ ಆಫ್ ಸೇಯಿಂಗ್, ನೋಡಿ ಎಕ್ಸಾಂಪಲ್ ಬರ್ದಿದೀವಿ. ಫಾರ್ ಎಕ್ಸಾಂಪಲ್ 2 3 4. ಸಾರಿ, ಬರೆಯೋ ಹಾಗಿಲ್ಲ ಇಲ್ಲಿ. ಸೊ 2 3 4 ಆರ್ 4 ಸಾರಿ 5 6 ಈ ರೀತಿಯಾಗಿ. ಸೊ ರೋ ಮ್ಯಾಟ್ರಿಕ್ಸ್ ಅಂತಂದ್ರೆ ದ ನೇಮ್ ಇಟ್ ಸೆಲ್ಫ್ ಸೇಯಿಂಗ್ ಇಟ್ ಹ್ಯಾವಿಂಗ್ ಓನ್ಲಿ ಒನ್ ರೋ, ಒಂದು ರೋ ಮಾತ್ರ ಇರುವಂತದ್ದ ನಾವು ರೋ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಕಾಲಮ್ ಮ್ಯಾಟ್ರಿಕ್ಸ್, ದ ನೇಮ್ ಇಟ್ ಸೆಲ್ಫ್ ಸೇಯಿಂಗ್ ಕಾಲಮ್ ಮ್ಯಾಟ್ರಿಕ್ಸ್ ಇಟ್ ಹ್ಯಾವಿಂಗ್ ಓನ್ಲಿ ಒನ್ ಕಾಲಮ್. ನೋಡಿ ಎಕ್ಸಾಂಪಲ್ ಕೊಟ್ಟಿದೀವಿ 3 2 0. ನೀವು ಬರೀಬಹುದಲ್ಲ ಯಾವ್ದಾದ್ರು ಒಂದು 4 5 6. ನೋಡಿ ಇದರಲ್ಲಿ ಬರೀ ಒಂದೇ ಕಾಲಮ್ ಇದೆ, ಹಾಗಾಗಿ ಇದನ್ನ ಏನಂತ ಕರಿತೀವಿ, ಕಾಲಮ್ ಮ್ಯಾಟ್ರಿಕ್ಸ್. ಇನ್ನ ನೆಕ್ಸ್ಟ್ ಟೈಪ್ ಆಫ್ ಮ್ಯಾಟ್ರಿಕ್ಸ್ ನ ನೋಡೋದಾದ್ರೆ zero matrix. A matrix is called zero matrix if all the entries or the elements are zero. So ಎಲ್ಲಾ ಎಲಿಮೆಂಟ್ಸ್ ನಮ್ಗೆ ಏನಾಗಿರ್ಬೇಕು, ಝೀರೋ ಇರಬೇಕು. ಅಂತಹ ಎಲಿಮೆಂಟ್ಸ್ ಇರುವಂತಹ ಮ್ಯಾಟ್ರಿಕ್ಸ್ ನ ನಾವೇನಂತ ಕರಿತೀವಿ, ಇಟ್ಸ್ ಅ ಝೀರೋ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಕ್ವಯರ್ ಮ್ಯಾಟ್ರಿಕ್ಸ್. ಸ್ಕ್ವಯರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು, ಇಫ್ ದ ನಂಬರ್ ಆಫ್ ರೋಸ್ ಇಸ್ ಈಕ್ವಲ್ಸ್ ಟು ದ ನಂಬರ್ ಆಫ್ ಕಾಲಮ್ಸ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸಿ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಏನು, ಒಂದು ಎಕ್ಸಾಂಪಲ್ ತಗೊಳ್ತೀನಿ ನೋಡಿ. ಸೊ ಇಲ್ಲಿ 1 2 3 4 ಅಂತ ಬರ್ದಿದೆ ಅಂತಂದ್ರೆ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಅಂತ ನಾವು ಹೇಳಬೇಕು ಅಂದ್ರೆ ಅದ್ರ ಒಳಗಡೆ ಬರುವ ಎಲಿಮೆಂಟ್ಸ್ ನಂಬರ್ ಆಫ್ ರೋಸ್, ಅದ್ರೊಳಗೆ ಬರುವ ಎಲಿಮೆಂಟ್ಸ್ ರೋಸ್ ನಂಬರ್ ಆಫ್ ಕಾಲಮ್ಸ್ ಏನಾಗಿರ್ಬೇಕು, ಈಕ್ವಲ್ ಆಗಿರ್ಬೇಕು. ದೆನ್ ಇಟ್ ಇಸ್ ಸೆಟ್ ಟು ಬಿ ಅ ಸ್ಕ್ವಯರ್ ಮ್ಯಾಟ್ರಿಕ್ಸ್. ನಾವು ಕೌಂಟ್ ಮಾಡಿ ಇದರಲ್ಲಿ ಎಷ್ಟು ರೋಸ್ ಇದೆ, ಇದರಲ್ಲಿ ನಮ್ಗೆ 2 ರೋಸ್ ಇದೆ. ಎಷ್ಟು ಕಾಲಮ್ಸ್ ಇದೆ, 2 ಕಾಲಮ್ಸ್ ಇದೆ. ಹಾಗಾದ್ರೆ ಇದು ಎಂತಹ ಮ್ಯಾಟ್ರಿಕ್ಸ್, 2 x 2. ನಾವು ಇದನ್ನ ಓದೋದು ಹೇಳ್ಕೊಟ್ಟಿದ್ದೀನಿ, ಹೇಗೆ ಓದ್ಬೇಕು, 2 x 2. ಸೊ ದೇರ್ಫೋರ್ ಇದರಲ್ಲಿ ನಾವು ನೋಡಿದ ಹಾಗೆ ನಂಬರ್ ಆಫ್ ರೋಸ್ ನಂಬರ್ ಆಫ್ ಕಾಲಮ್ಸ್ ಗೆ ಈಕ್ವಲ್ ಇರೋದ್ರಿಂದ ಇದನ್ನ ನಾವು ಏನಂತ ಕರಿತೀವಿ, ಸ್ಕ್ವಯರ್ ಮ್ಯಾಟ್ರಿಕ್ಸ್ ಅಂತ ನಾವು ಕರಿತೀವಿ. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ನಾವು ನೋಡೋದಾದ್ರೆ the next type of matrix is diagonal matrix. A square matrix is called as a diagonal matrix. So ಒಂದು ತಿಳ್ಕೊಳ್ಳಿ, diagonal matrix ನ ನಾವು square matrix ಅಂತ ಕರಿತೀವಿ if all of its non-diagonal elements are zero. ಆದ್ರೆ ಒಂದು ಪಾಯಿಂಟ್ ಇಲ್ಲಿ ತಿಳ್ಕೊಬೇಕಾಗಿರುವಂತದ್ದು ಏನು ಅಂತಂದ್ರೆ ಆಲ್ ಆಫ್ ದ ನಾನ್ ಡಯಾಗನಲ್ ಎಲಿಮೆಂಟ್ಸ್. ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಡಯಾಗನಲ್ಸ್ ಅಂದ್ರೆ ನಿಮ್ಗೆ ಗೊತ್ತು ಅಂತ ಅನ್ಕೊಳ್ತೀನಿ. ಈಗ ಇಲ್ಲಿ 1 2 3 4. ಸೊ ಇದರಲ್ಲಿ 1 ಮತ್ತೆ 4 ಅನ್ನ ನಾವು ಡಯಾಗನಲ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಸೊ ಇಟ್ಸ್ ಅ ಸ್ಕ್ವಯರ್ ಮ್ಯಾಟ್ರಿಕ್ಸ್. ಯಾಕೆಂದ್ರೆ ನಂಬರ್ ಆಫ್ ರೋಸ್ ವಿಲ್ ಬಿ ಈಕ್ವಲ್ಸ್ ಟು ನಂಬರ್ ಆಫ್ ಕಾಲಮ್ಸ್ ಇದೆ. ಹಾಗಾಗಿ ಇದು 2 x 2 ಮ್ಯಾಟ್ರಿಕ್ಸ್. ಸೊ ದೇರ್ಫೋರ್ ಇಟ್ಸ್ ಅ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಆಯ್ತು. ಆದ್ರೆ ಡಯಾಗನಲ್ ಮ್ಯಾಟ್ರಿಕ್ಸ್, ಹಾಗಾದ್ರೆ ಇದು ಈ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಡಯಾಗನಲ್ ಮ್ಯಾಟ್ರಿಕ್ಸ್ ಆಗತ್ತಾ? ಸೊ ಡಯಾಗನಲ್ ಮ್ಯಾಟ್ರಿಕ್ಸ್ ಆಗುತ್ತೆ, ಬಟ್ ಒಂದ್ ಕಂಡೀಷನ್, ಡಯಾಗನಲ್ ಮ್ಯಾಟ್ರಿಕ್ಸ್ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಆಗಿರ್ಬೇಕು. ಬಟ್ ಇಫ್ ಆಲ್ ಆಫ್ ಇಟ್ಸ್ ನಾನ್ ಡಯಾಗನಲ್ ಎಲಿಮೆಂಟ್ಸ್ ಆರ್ ಝೀರೋ, ಅಂದ್ರೆ ಡಯಾಗನಲ್ ನ ಬಿಟ್ಟು ಉಳಿದಿರೋ ಎಲಿಮೆಂಟ್ಸ್ ಗಳು ಎಲ್ಲವೂ ಕೂಡ ಝೀರೋ ಆಗಿರ್ಬೇಕು. ದೆನ್ ಓನ್ಲಿ ಇಟ್ ಈಸ್ ಸೆಟ್ ಟು ಬಿ ಅ ಡಯಾಗನಲ್ ಮ್ಯಾಟ್ರಿಕ್ಸ್. ಫಾರ್ ಎಕ್ಸಾಂಪಲ್ ನಾನು ಮೇಲ್ಗಡೆ ತಗೊಂಡಿರೋ ಎಕ್ಸಾಂಪಲ್ ಅಲ್ಲೇ ಇಲ್ಲಿ 1 ಬರೀಬಹುದು, ಇಲ್ಲಿ 4 ಬರೀಬಹುದು. ಅಂದ್ರೆ ಡಯಾಗನಲ್ಸ್ ನಿಮಗೆ ಬೇರೆ ನಂಬರ್ ಇರಬಹುದು, ಆದ್ರೆ ಡಯಾಗನಲ್ಸ್ ನ ಬಿಟ್ಟು ಉಳಿದಿರೋ ಎಲಿಮೆಂಟ್ಸ್ ನಾನ್ ಡಯಾಗನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್ಸ್ ಟು 0 ಇರಬೇಕು. ಹಾಗಾದ್ರೆ 1 4 ಬರ್ದ್ರೆ ಇಲ್ಲಿ 0 0 ಇದ್ರೆ ಮಾತ್ರ ದೆನ್ ಇಟ್ ಇಸ್ ಸೆಟ್ ಟು ಬಿ ಅ ಡಯಾಗನಲ್ ಮ್ಯಾಟ್ರಿಕ್ಸ್. ಸೊ ಡಯಾಗನಲ್ಸ್ ನ ಬಿಟ್ಟು ನಾನ್ ಡಯಾಗನಲ್ ಎಲಿಮೆಂಟ್ಸ್ ಏನಾಗಿರ್ಬೇಕು, 0 ಆಗಿರ್ಬೇಕು. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ 3 x 3 ತಗೊಳ್ಳೋಣ. ಸೊ ಇಲ್ಲಿ ಡಯಾಗನಲ್ಸ್ ತುಂಬಿಸ್ಬಿಡ್ತೀನಿ ನಾನು 2 3 4. ಹಾಗಾದ್ರೆ ಉಳಿದಿದೆಲ್ಲ ಏನಾಗಿರ್ಬೇಕು,
ಉಳಿದಿದ್ದೆಲ್ಲವೂ ಕೂಡ 0 ಆಗಿರಬೇಕು. ನೌ ದಿಸ್ ಈಸ್ ಕಾಲ್ಡ್ ಆಸ್ 3 cross 3 square matrix and it's also called as diagonal matrix because ಇಲ್ಲಿ diagonals ನ ಬಿಟ್ಟು ನಾನ್ diagonal ಎಲಿಮೆಂಟ್ಸ್ ಏನಾಗಿರುತ್ತೆ 0 ಆಗಿದೆ ಅನ್ನುವಂಥದ್ದು. ಓಕೆ, next coming to the next type of matrix is scalar matrix. A square matrix is called as a scalar matrix if diagonal elements are same and others are 0. But ನೋಡಿ, ಡಯಾಗನಲ್ ಮ್ಯಾಟ್ರಿಕ್ಸ್ ಅಲ್ಲಿ ನಮಗೆ ಡಯಾಗನಲ್ ಎಲಿಮೆಂಟ್ಸ್ಗಳು ಯಾವ್ದು ನಂಬರ್ಸ್ಗಳಿದ್ದು ಉಳಿದಿದ್ದೆಲ್ಲ 0s ಇರಬೇಕಾಗಿತ್ತಂತೆ. ಇಲ್ಲೂ ಅಷ್ಟೇ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತಂದ್ರೆ ನಿಮಗೆ ನೋಡಿ, ಐ ವಿಲ್ ರೈಟ್ ಎಕ್ಸಾಂಪಲ್ ಹಿಯರ್. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಡಯಾಗನಲ್ ನ ಬಿಟ್ಟು ನಾನ್ ಡಯಾಗನಲ್ 0 ಇರಬೇಕು. ಫಾರ್ ಎಕ್ಸಾಂಪಲ್ ಐ ವಿಲ್ ರೈಟ್ 0 0. ಆದ್ರೆ ಡಯಾಗನಲ್ ಎಲಿಮೆಂಟ್ಸ್ ನಿಮಗೆ ಡಯಾಗನಲ್ ಮ್ಯಾಟ್ರಿಕ್ಸ್ ಅಲ್ಲಿ ಏನಾರು ಇದ್ದಿದ್ರು ಸರಿ ಆಗ್ತಿತ್ತು. ಆದ್ರೆ ಇಲ್ಲಿ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಲ್ಲಿ ಡಯಾಗನಲ್ ಎಲಿಮೆಂಟ್ಸ್ ಶುಡ್ ಬಿ ಸೇಮ್. ಇನ್ನೊಂದು ಎಕ್ಸಾಂಪಲ್ ಬರೆಯೋದಾದ್ರೆ ನೋಡಿ, 3 3 0 0. ನೌ ಇಫ್ ಯು ಹ್ಯಾವ್ ಅಬ್ಸರ್ವ್, ದಿಸ್ ಇಸ್ ಅ ಡಯಾಗನಲ್ ಮ್ಯಾಟ್ರಿಕ್ಸ್. ಯಾಕೆ? ಡಯಾಗನಲ್ಸ್ ನ ಬಿಟ್ಟು ನಾನ್ ಡಯಾಗನಲ್ ಎಲಿಮೆಂಟ್ಸ್ ಆರ್ 0. ಆದ್ರೆ ಇದು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗ್ಬೇಕು ಅಂದ್ರೆ ಡಯಾಗನಲ್ ಮ್ಯಾಟ್ರಿಕ್ಸ್ ಅಥವಾ ಡಯಾಗನಲ್ ಎಲಿಮೆಂಟ್ಸ್ ಏನಾಗಿರ್ಬೇಕು? ಡಯಾಗನಲ್ ಎಲಿಮೆಂಟ್ಸ್ ಸೇಮ್ ಇರಬೇಕು. ಸೊ ಇನ್ನೊಂದು ಎಕ್ಸಾಂಪಲ್ 3 cross 3 ಬರೆಯೋದಾದ್ರೆ, ಸೊ 3 3 3. ಹಾಗಾದ್ರೆ ಇಲ್ಲಿ 0 0 0, ಇಲ್ಲೊಂದು 0 0 0. ಎಲಿಮೆಂಟ್ಸ್ ಬಿಟ್ಟು ನಾನ್ ಡಯಾಗನಲ್ ಎಲಿಮೆಂಟ್ಸ್ ಎಲ್ಲವೂ ಕೂಡ ಇಲ್ಲೇನಿದೆ 0 ಇದೆ. ಓಕೆನಾ? ಬಟ್ ಆದ್ರೆ ಇದು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗ್ಬೇಕು ಅಂದ್ರೆ ಇಲ್ಲಿರೋ ಡಯಾಗನಲ್ ಎಲಿಮೆಂಟ್ಸ್ ಏನಾಗಿರ್ಬೇಕು? ಸೇಮ್ ಆಗಿರ್ಬೇಕು. ಸೇಮ್ ಆಗಿದೆ ನೋಡಿ, ಎಸ್, ಇಟ್ಸ್ ಅ ಸೇಮ್. ಹಾಗಾಗಿ ಇಟ್ಸ್ ಅ ಡಯಾಗನಲ್ ಸ್ಕೇಲಾರ್ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ನಾವು ಹೇಳ್ತೀವಿ ಅಥವಾ ಯೂನಿಟ್ ಮ್ಯಾಟ್ರಿಕ್ಸ್ ಅಂತ ನಾವು ಅದನ್ನ ಓದ್ತೀವಿ. ಸೊ ಯೂನಿಟ್ ಮ್ಯಾಟ್ರಿಕ್ಸ್ ಅಂತಂದ್ರೆ a square matrix is an identity if diagonal entries are 1 and others are 0. ಹಾಗಾದ್ರೆ ಇಲ್ಲಿ ನಮಗೆ ಡಯಾಗನಲ್ ಅಲ್ಲಿ ಕೇವಲ 1 ಇರಬೇಕು ಅಂಡ್ ಅದರ್ ಎಲಿಮೆಂಟ್ಸ್ ಏನಾಗಿರ್ಬೇಕು? 0 ಆಗಿರ್ಬೇಕು. ದೆನ್ ಇಟ್ ಈಸ್ ಸೆಟ್ ಟು ಬಿ ಅ ಯೂನಿಟ್ ಮ್ಯಾಟ್ರಿಕ್ಸ್ ಅಂತ ನಾವು ಓದ್ತೀವಿ. ಓಕೆ, ಸೊ ನೆಕ್ಸ್ಟ್ ನಾವು ಮಾತಾಡುವಂಥದ್ದು ದ ಅಡಿಷನ್ ಆಪರೇಷನ್ ಆನ್ ಮ್ಯಾಥಮೆಟಿಕ್ಸ್. ಸೊ ಅಡಿಷನ್ ನಾವು ಮಾಡೋಣ. ಸೊ ಅಡಿಷನ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಬಿಕಾಸ್ ಅಡಿಷನ್ ಅಥವಾ ಮಲ್ಟಿಪ್ಲಿಕೇಶನ್ ನಿಮಗೆ ಕೆಲವೊಂದ್ಸಲ ಕೊಡುವಂತಹ ಚಾನ್ಸಸ್ ಇರುತ್ತೆ. 2015 ಪೇಪರ್ ಅಲ್ಲಿ ನಾನು ಇದನ್ನ ನೋಡಿದ್ದೀನಿ. ಹಾಗಾಗಿ ಇಟ್ಸ್ ವೆರಿ ಇಂಪಾರ್ಟೆಂಟ್. ಕ್ಲೀನ್ ಆಗಿ ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಅಡಿಷನ್, ಸಬ್ಟ್ರಾಕ್ಷನ್ ಮತ್ತು ಮಲ್ಟಿಪ್ಲಿಕೇಶನ್, ಇಟ್ ವಿಲ್ ಬಿ ಈಸಿ ಫಾರ್ ಯು ಪೀಪಲ್ ಟು ಟೇಕ್ 1 marks ಇನ್ ದ ಎಕ್ಸಾಮಿನೇಷನ್. MCQs ನ ಕೊಟ್ಟಾಗ ನೀವು ಆರಾಮಾಗಿ ಆಪ್ಷನ್ ಟಿಕ್ ಮಾಡ್ಕೋಬಹುದು. ಸ್ವಲ್ಪ ಟ್ರಿಕ್ಕಿಯಾಗಿ ಕೊಟ್ಟಿರ್ತಾರೆ, ಬಟ್ ಅದನ್ನ ನೀಟಾಗಿ ಮಲ್ಟಿಪ್ಲಿಕೇಶನ್ ಮಾಡೋದು ಗೊತ್ತಾದ್ರೆ ಸೊ ನಿಮ್ಗೆ ಈಸಿಯಾಗಿ HST ಎಕ್ಸಾಮಿನೇಷನ್ ಅಲ್ಲಿ 1 mark ಸಿಗುತ್ತೆ ಅನ್ನೋಂಥದ್ದು. ಓಕೆ, ಸೊ 1 ಅಥವಾ 2 ಕ್ವಶನ್ಸ್ ನ ಕೇಳಬಹುದು ಈ ಮ್ಯಾಟ್ರಿಕ್ಸ್ ನ ಮೇಲೆ. ಸೊ ಹಾಗಾಗಿ ನೀಟಾಗಿ ನೋಡ್ಕೊಳ್ಳಿ ಅನ್ನೋಂಥದ್ದು. ಈಗ ಅಡಿಷನ್ ನ ನೋಡೋದಾದ್ರೆ ನಿಮಗೆ ಸ್ಕ್ರೀನ್ ಅಲ್ಲೇ ಕಾಣ್ತಾ ಇದ್ದ ಹಾಗೆ ನಿಮ್ಗೆ ಗೊತ್ತಾಗ್ತಾ ಇದೆ ಅಡಿಷನ್ ಹೇಗೆ ಮಾಡೋದು ಅನ್ನುವಂಥದ್ದು. ಸೊ ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್, ವೆನ್ 2 matrices of same order are added or subtracted, their corresponding entrance or should be added or subtracted. ಈಗ ಯಾವ್ದಾದ್ರು 2 ಮ್ಯಾಟ್ರಿಕ್ಸ್ ನ ಕೊಟ್ಟಾಗ ಅದರ ಆರ್ಡರ್, ಸೊ ಆರ್ಡರ್ ಅಂತಂದ್ರೆ ಏನು ಅಂತ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತು. ಸೊ 3 cross 3, 2 cross 2. ಸೊ ಏನ್ ನಾವು 2 cross 2, 3 cross 3 ಅಂತ ಹೇಳಿದೀವಿ, ಅದನ್ನೇ ನಾವು ಆರ್ಡರ್ ಅಂತ ಹೇಳ್ತೀವಿ. ಅಂದ್ರೆ ಆ ಮ್ಯಾಟ್ರಿಕ್ಸ್ ಆರ್ಡರ್ ಅಂತ ನಾವು ಹೇಳ್ತೀವಿ. ಓಕೆನಾ? ಸೊ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಮಾಡ್ಬೇಕಾದ್ರೆ ಆರ್ಡರ್ಸ್ ಸೇಮ್ ಇರುವ, ಅಥವಾ ಈಗ ಇಫ್ ಯು ಹ್ಯಾವ್ ಅಬ್ಸರ್ವ್ಡ್ ಹಿಯರ್, ಸೊ ಇಲ್ಲಿ ಮೊದಲನೇ ಮ್ಯಾಟ್ರಿಕ್ಸ್ ಅಲ್ಲಿ ನಮಗೆ 3 rows ಇದೆ ಮತ್ತೆ 3 columns ಇದೆ, ಹೌದಲ್ಲ? ಸೊ ಹಾಗಾದ್ರೆ ಇದು 3 cross 3 ಮ್ಯಾಟ್ರಿಕ್ಸ್ ಆಯ್ತು. 3 rows 3 columns. ಇಲ್ಲೂ ಕೂಡ 3 rows 3 columns. ಇದರಲ್ಲೂ 3 rows 3 columns. ಇದರಲ್ಲೂ 3 rows 3 columns. ಹಾಗಾದ್ರೆ ಈ ತರ ಸೇಮ್ ಆರ್ಡರ್ ಇರುವಂತಹ ಒಂದು ಮ್ಯಾಟ್ರಿಸಸ್ ನ ಅಡಿಷನ್ ಮಾಡಬೇಕಾದ್ರೆ
ಡೈರೆಕ್ಟ್ ಆಗಿ ನೀವು ಆಡ್ ಮಾಡಬಹುದು. ಹೇಗೆ ಅಂದ್ರೆ ಅದರ ಕರೆಸ್ಪಾಂಡಿಂಗ್ ಎಂಟ್ರೀಸ್ ನ ಆಡ್ ಮಾಡಬಹುದು. ಮ್ಯಾಥಮೆಟಿಕ್ಸ್ ಅಲ್ಲಿ ಕೇಳಿದಿರಲ್ವಾ? ಸೊ ಕರೆಸ್ಪಾಂಡಿಂಗ್ ಎಂಟ್ರಿ ಅಂತಂದ್ರೆ 2ಗೆ ಕರೆಸ್ಪಾಂಡಿಂಗ್ ಎಂಟ್ರಿ ಯಾವುದು ಅಂದ್ರೆ 40. ಹಾಗಾದ್ರೆ 2ಗೆ 40 ನ ಆಡ್ ಮಾಡಬಹುದು. ನೆಕ್ಸ್ಟ್ 45ಗೆ ಕರೆಸ್ಪಾಂಡಿಂಗ್ ಎಂಟ್ರಿ ಯಾವುದು? 7. ಸೊ ದೇರ್ಫೋರ್ 45ಗೆ 7 ಆಡ್ ಮಾಡಬಹುದು. ಹಾಗೆ 72ಗೆ ಕರೆಸ್ಪಾಂಡಿಂಗ್ ಎಂಟ್ರಿ 9. ಸೊ 72ಗೆ 9 ಆಡ್ ಮಾಡಬಹುದು. ಸೊ 6ಗೆ 6 ಕರೆಸ್ಪಾಂಡಿಂಗ್ ಎಂಟ್ರಿ, ಹಾಗೆ 3ಗೆ 1 ಕರೆಸ್ಪಾಂಡಿಂಗ್ ಎಂಟ್ರಿ, ಸೊ 0ಗೆ 2 ಕರೆಸ್ಪಾಂಡಿಂಗ್ ಎಂಟ್ರಿ. ಸೊ ಇವಿಷ್ಟನ್ನ ಕರೆಸ್ಪಾಂಡಿಂಗ್ ಎಂಟ್ರೀಸ್ ಗಳನ್ನ ನೀವು ಆಡ್ ಮಾಡ್ಕೊಂಡು ಹೋಗ್ಬೋದು. ಸೊ 7ಗೆ 7 ಕರೆಸ್ಪಾಂಡಿಂಗ್ ಎಂಟ್ರಿ, ಹಾಗೆ 9ಗೆ 2 ಅಂಡ್ 10ಗೆ 8. ಹಾಗಾದ್ರೆ ಎ ಪ್ಲಸ್ ಬಿ ಏನಾಗುತ್ತೆ ಅಂತಂದ್ರೆ, ಇದು ಫಾರ್ ಎಕ್ಸಾಂಪಲ್ ಇದು ಎ ಮ್ಯಾಟ್ರಿಕ್ಸ್ ಆಗಿ ಇದು ಬಿ ಮ್ಯಾಟ್ರಿಕ್ಸ್ ಆಗಿದ್ರೆ, ಸೊ ಹಾಗಾದ್ರೆ ಎ ಪ್ಲಸ್ ಬಿ ಏನಾಗುತ್ತೆ ಅಂದ್ರೆ 2 + 40, 45 + 7, 72 + 7. ಇಫ್ ಯು ಆಡೆಡ್ ದಿಸ್ ಮಚ್ ನೋಡಿ ಎಷ್ಟು ಬರುತ್ತೆ? 47, 52, 81. ನೋಡಿ ಇಲ್ಲೇ ಇದೆಯಲ್ಲ, ಆಡ್ ಮಾಡ್ಕೊಂಡು ಹೋಗಿ. ಸೊ 47, ಸೊ 52, 72 + 9 is 81. So 6 + 6 is 12, 3 + 1 is 4, and 0 + 2 is 2, and 7 + 7 is 14, 9 + 2 is 11, 10 + 8 is 18. So if the orders are same, so orders ಸೇಮ್ ಇರುವ ಮ್ಯಾಟ್ರಿಕ್ಸ್ ಅಡಿಷನ್ ನಾವು ಹೀಗೆ ಮಾಡಬಹುದು. ಓಕೆ, ಸೊ ನೆಕ್ಸ್ಟ್ ಮೂವಿಂಗ್ ಔಟ್ ಆಫ್ ನೆಕ್ಸ್ಟ್. ಸೊ ಕೆಲವಾರು ಕ್ವಶನ್ಸ್ ಗಳ ಕೊಟ್ಟಿದ್ದೀನಿ, ನೀವು ತಗೊಂಡು ಇದನ್ನ ಆಡ್ ಮಾಡಿ ಮತ್ತು ಸಬ್ಟ್ರಾಕ್ಟ್ ಮಾಡಿ. ಸೊ ಆಡ್ ಮತ್ತು ಸಬ್ಟ್ರಾಕ್ಟ್ ಮಾಡೋದಕ್ಕೆ ರೂಲ್, ಮೊದಲನೇ ಮ್ಯಾಟ್ರಿಕ್ಸ್ ನಲ್ಲಿರುವ ಮೊದಲನೇ ಎಲಿಮೆಂಟ್ ನ ಎರಡನೇ ಮ್ಯಾಟ್ರಿಕ್ಸ್ ನಲ್ಲಿರುವ ಅದರ ಕರೆಸ್ಪಾಂಡಿಂಗ್ ಎಲಿಮೆಂಟ್ ನ ಜೊತೆಗೆ ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡೋದೇ ಮೆಥಡ್. So now moving on to the multiplication. Now this is very important. ಅದರಲ್ಲೂ ಮಲ್ಟಿಪ್ಲಿಕೇಶನ್ ಆಫ್ ಅ ಮ್ಯಾಟ್ರಿಕ್ಸ್ ಬೈ ಅ ಸ್ಕೇಲಾರ್. ಸೊ ನಾವು ಮಲ್ಟಿಪ್ಲಿಕೇಶನ್ ಮಾಡುವಂಥದ್ರಲ್ಲಿ ಎಸ್ಪೆಷಲಿ ಈಗ ಮಾಡುವಂಥ ಟಾಪಿಕ್ 2015 ಕ್ವಶನ್ ಪೇಪರ್ ಅಲ್ಲಿ ನಾನು ನೋಡಿದ್ದೀನಿ. ಹಾಗಾಗಿ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹೇಗೆ ಮಾಡೋದು ಅನ್ನೋದನ್ನ ನಾವು ನೋಡೋದಾದ್ರೆ, ನೋಡಿ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾನೆ. ಆ ಎಕ್ಸಾಂಪಲ್ ನಾವು ಬರೆಯೋದಾದ್ರೆ a is equals to 2, 4, 5. ಸೊ ಅದೆಲ್ಲವನ್ನ ನಾನು ಸ್ಟೇಟ್ಮೆಂಟ್ ನ ಹೇಳೋದಕ್ಕಿಂತ ಮುಂಚೆ ಒಂದು ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೇಷನ್ ಕೊಟ್ಬಿಡ್ತೀನಿ. ಸೊ 2, 4, 5. ಸೊ 1, 3, 2. ಸೊ 2, 5, 1. ಕರೆಕ್ಟಾ? ಸೊ ಇದ್ರದ್ದು ಆರ್ಡರು, ಸೊ ಅಥವಾ ಮ್ಯಾಟ್ರಿಕ್ಸ್ ನಾವು ಏನಂತ ಕರಿತೀವಿ, ಹೇಗೆ? ಸೊ 3 ರೋಸ್ ಇದೆ, 3 ಕಾಲಮ್ಸ್ ಇದೆ. ಸೊ 3 × 3 ಮ್ಯಾಟ್ರಿಕ್ಸ್ ಇದು. ಓಕೆನಾ? ಸೊ ಹಾಗಾದ್ರೆ ಈಗ ಇಲ್ಲಿ ಫಾರ್ ಎಕ್ಸಾಂಪಲ್ ಇದನ್ನ ನಾವು 2 ಇಂದ ಮಲ್ಟಿಪಲ್ ಮಾಡಬೇಕು, ಆರ್ ಫೈಂಡ್ 2a ಅಂತ ಕೇಳ್ತಾರೆ ಅಂತ ಅನ್ಕೊಳ್ಳಿ. ಈ ಕೆ ಎ ಅಂತೆಲ್ಲ ಇದೆ, ಅದನ್ನೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಡೈರೆಕ್ಟ್ ಆಗಿ ನಾನು ಮಾಡ್ತಾ ಇದ್ದೀನಿ. ಸೊ ಸೇಮ್ ಡೇಟಾ ತಗೊಂಡು, ಸೇಮ್ ಮ್ಯಾಟ್ರಿಕ್ಸ್ ತಗೊಂಡು ಈಗ ನಮ್ಗೆ ಏನ್ ಫೈಂಡ್ ಔಟ್ ಮಾಡಬೇಕು? 2a ನ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಸಿಂಪಲ್. ಸೊ 2 ನ ಈ ಎ ಮ್ಯಾಟ್ರಿಕ್ಸ್ ನ ಜೊತೆಗೆ ಮಲ್ಟಿಪಲ್ ಮಾಡಿ. ಸೊ ಎ ಮ್ಯಾಟ್ರಿಕ್ಸ್ ಏನು? 2, 4, 5. ಹಾಗೆ ಇಲ್ಲಿ 1, 3, 2, 2, 5, 1. ಸೊ ಸಿಂಪಲ್ 2a ಆನ್ಸರ್ ಬೇಕು ಅಂದ್ರೆ ಈ 2 ನ ಎ ಮ್ಯಾಟ್ರಿಕ್ಸ್ ನ ಜೊತೆ ಮಲ್ಟಿಪಲ್ ಮಾಡಿ. ಹಾಗಾದ್ರೆ 2 2s are 4 ಇದೆಯಾ ಇಲ್ಲಿ? ಸೊ ನೆಕ್ಸ್ಟ್ 4 2s are 8. ನೆಕ್ಸ್ಟ್ 2 5s are 10. ಹಾಗಾದ್ರೆ ನೆಕ್ಸ್ಟ್ 2 1s are 2. ನೆಕ್ಸ್ಟ್ ಇಲ್ಲಿ 2 3s are 6. ನೆಕ್ಸ್ಟ್ 2 2s are 4. ನೆಕ್ಸ್ಟ್ 2 2s are 4. ಅಗೇನ್ 2 5s are 10. ಹಾಗಾದ್ರೆ 2 1s are 2. ಸೊ ಇಷ್ಟೇ. ಸೊ 2 ಇಂದ ಆ ಎ ಮ್ಯಾಟ್ರಿಕ್ಸ್ ನ ಮಲ್ಟಿಪಲ್ ಮಾಡಿ. ಅದೇ 3a ಬೇಕು ಅಂತಂದ್ರೆ 3 ಇಂದ ಎ ಮ್ಯಾಟ್ರಿಕ್ಸ್ ನ ಮಲ್ಟಿಪಲ್ ಮಾಡಿ. ಆಗ ಏನ್ ಆನ್ಸರ್ ಬರುತ್ತೆ ನೋಡೋಣ. ಸೊ ನೋಡಿ 3 ಇಂದ ಮಲ್ಟಿಪಲ್ ಮಾಡಿದ್ರೆ 3 4s are 12. ಹೌದಾ? ಸೊ 8 3s are 24. ನೆಕ್ಸ್ಟ್ 10 3s are 30. ನೆಕ್ಸ್ಟ್ ಇಲ್ಲಿ 2 3s are 6. ನೆಕ್ಸ್ಟ್ 6 3s are 18. 4 3s are 12. ನೆಕ್ಸ್ಟ್ 4 3s are again it's 12. ನೆಕ್ಸ್ಟ್ 10 3s are 30. ನೆಕ್ಸ್ಟ್ last 2 3s are 6. Now this is the answer for the 3a. So 3a ಬೇಕು ಅಂದ್ರೆ 3 ಇಂದ a ಮ್ಯಾಟ್ರಿಕ್ಸ್ ನ ಮಲ್ಟಿಪಲ್ ಮಾಡೋದು. 4a ಬೇಕು ಅಂದ್ರೆ 4 ನ ಎ ಇಂದ ಎ ಮ್ಯಾಟ್ರಿಕ್ಸ್ ಇಂದ ಮಲ್ಟಿಪಲ್ ಮಾಡೋದು.
ಓಕೆ, ಸೊ ಈ ತರ ನೀವು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಆಸ್ ಐ ಸೆಡ್ 2015 ನ ಪೇಪರ್ ಅಲ್ಲಿ ನಾನು ಈ ತರ ಒಂದು ಕ್ವಶನ್ ನಾನು ನೋಡಿದ್ದೀನಿ. ನೋಡಿ, ಇದೇ ಕ್ವಶನ್ ನಿಮ್ದು 2015 ನ ಮಾಡೆಲ್ ಪೇಪರ್ ಅಥವಾ HSTR ನ 2015 ಅಲ್ಲಿ. ಸೊ 2015 ಅಲ್ಲಿ HSTR ಫಿಸಿಕ್ಸ್ ಮ್ಯಾಥ್ಸ್ ಕ್ವಶನ್ ಪೇಪರ್ ಅಲ್ಲಿ ಬಂದಿರುವಂತಹ ಕ್ವಶನ್ ಇದು. ಸೊ ಕ್ವಶನ್ ಏನ್ ಹೇಳುತ್ತೆ ಅಂದ್ರೆ, ಇಫ್ 3a ಈಕ್ವಲ್ಸ್ ಟು 6,0 ಮೈನಸ್ 9,-3 ದೆನ್ ಮೈನಸ್ 2a ಇಸ್ ಈಕ್ವಲ್ಸ್ ಟು ವಾಟ್? ಸರಿ, ಅರ್ಥ ಮಾಡ್ಕೊಳ್ಳಿ. 3a ಅಂದ್ರೆ 6 0 ಮೈನಸ್ 9 ಮೈನಸ್ 3 ಅಂತೆ. ಅಂದ್ರೆ 3ನ ಎ ಮ್ಯಾಟ್ರಿಕ್ಸಿನ ಜೊತೆಗೆ ಮಲ್ಟಿಪಲ್ ಮಾಡಾದ್ಮೇಲೆ ಬಂದಿರೋ ಆನ್ಸರ್ ಇದು. ಹಾಗಾದ್ರೆ ಎ ಏನಾಗುತ್ತೆ ಹೇಳಿ? ಏನೂ ಇಲ್ಲ. ಸೊ ನಾವು ಮಲ್ಟಿಪಲ್ ಮಾಡಬೇಕಾದ್ರೆ ನೋಡಿದ್ವಲ್ಲ, 3ನ ಎ ಮ್ಯಾಟ್ರಿಕ್ಸ್ ಜೊತೆಗೆ ಮಲ್ಟಿಪಲ್ ಮಾಡ್ತಿದ್ದೆ. ಈಗ ಎ ಬೇಕು ಅಂದ್ರೆ ಕೊಟ್ಟಿರೋ ಅಥವಾ ಇರೋ ಎಲಿಮೆಂಟ್ಸ್ ನ 3 ಇಂದ ಡಿವೈಡ್ ಮಾಡಿ. ಹಾಗಾದ್ರೆ ಇಲ್ಲಿ 6 ಬರಬೇಕು ಅಂದ್ರೆ 3ನ ಯಾವ ನಂಬರ್ಗೆ ಮಲ್ಟಿಪಲ್ ಮಾಡಿದ್ರೆ 6 ಬರ್ತಿತ್ತು? ಹಾಗಾದ್ರೆ 3 2s are 6. ಸೊ 6ನ 3 ಇಂದ ಡಿವೈಡ್ ಮಾಡ್ಬಿಡಿ. ಸೊ ಹಾಗಾದ್ರೆ ಇಲ್ಲಿ 0 ಬರಬೇಕು ಅಂದ್ರೆ ನಾವು ಇಲ್ಲಿ 0 ಇಂದನೇ ಮಲ್ಟಿಪಲ್ ಮಾಡಬೇಕಾ? ಇಲ್ಲಿ ಮೈನಸ್ 9 ಇದೆ ಅಂತಂದ್ರೆ 3 3s are 9, 3 minus 3s are 3 into minus 3. ಸೊ 3 3s are minus 9. ಇಲ್ಲಿ ಮೈನಸ್ 3 ಬರಬೇಕು ಅಂತಂದ್ರೆ ಇಲ್ಲಿ ನಾವು ಮೈನಸ್ 1 ಇಂದ ಮಲ್ಟಿಪಲ್ ಮಾಡಿದ್ದು. ನಾವು ಫಾರ್ ಎಕ್ಸಾಂಪಲ್ ಇದನ್ನ ನಾವು ಮಲ್ಟಿಪಲ್ ಮಾಡಬೇಡ, ಸೇಮ್ ಆನ್ಸರ್ ಬರುತ್ತಾ? ಎಸ್, ಬರಲೇಬೇಕು. ಸೊ 3 ಇಂಟು, ಸೊ ಎ ಮ್ಯಾಟ್ರಿಕ್ಸ್ ಏನು? 2 0 ಮೈನಸ್ 3 ಮೈನಸ್ 1. ಓಕೆ, ಹಾಗಾದ್ರೆ ನೋಡಿ, 3 2s are 2. ಓಕೆ, 3 2s are 6, 3 0s are 0. ನೆಕ್ಸ್ಟ್ 3 3s are 9 ಮೈನಸ್ 9, 3 1s are ಮೈನಸ್ 3. ಸೊ ನೋಡಿ, 6 0 ಮೈನಸ್ 9 ಮೈನಸ್ 3 ಸೇಮ್ ಅಂತಿದೆಯಾ? ಸೊ ಹಾಗಾದ್ರೆ 3a ಕೊಟ್ಟು a ಕೇಳಿದ್ರೆ ಸೊ 3 ಇಂದ ಡಿವೈಡ್ ಮಾಡಿ, ಆಗ ನಿಮಗೆ ಎ ಬರುತ್ತೆ. ಹಾಗಾದ್ರೆ ಎ ಬಂತ? ಈಗೇನ್ ಕೇಳಿದ್ರೆ ಕ್ವಶನ್ ಅಲ್ಲಿ, ಈಗ ನಮ್ಗೆ ಏನ್ ಬೇಕಂತೆ? ಮೈನಸ್ 2a ಬೇಕಂತೆ. ಸೊ ಮೈನಸ್ 2a ಅಂತಂದ್ರೆ ಏನು? ಮೈನಸ್ 2 ಇಂದ ಎ ಮ್ಯಾಟ್ರಿಕ್ಸ್ ನ ಮಲ್ಟಿಪಲ್ ಮಾಡು. ಎ ಮ್ಯಾಟ್ರಿಕ್ಸ್ ಎಷ್ಟು? 2 0 ಮೈನಸ್ 3 ಮೈನಸ್ 1. ಸೊ ಮಲ್ಟಿಪಲ್ ಮಾಡಿದ್ರೆ ನೋಡಿ, ಸೊ ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್, 2 2s are minus 4. So when you are multiplying, you need to multiply the numbers as well as sign. So minus into plus is minus, 2 2s are 4. Next 2 0s are 0. Next minus into minus is plus. So 3 2s are 6. Minus into minus is plus. 2 1s are 2. So 2 2s are 4. 2 0s are 0. 2 3s are 6. Minus into minus is plus. 2 1s are 2. Minus into minus is plus. ಹಾಗಾದ್ರೆ minus 2a ಇದು ಆನ್ಸರ್ ಏನ್ ಬಂತು? minus 4 0 plus 6 plus 2. ಹಾಗಾದ್ರೆ minus 4 plus 0 ಅಥವಾ 0 plus 6 plus 2 ಇರುವ ಆಪ್ಷನ್ ಯಾವುದು ಅಂದ್ರೆ ಥರ್ಡ್ ಆಪ್ಷನ್. ಸೊ ಥರ್ಡ್ ಆಪ್ಷನ್ ಇಸ್ ರೈಟ್.